ಈ ತರ ಪವಾಡಗಳನ್ನ ಹೆಸರಲ್ಲಿ ಜನರನ್ನ ಮೋಸ ಮಾಡಿ ವಂಚನೆ ಮಾಡಿ ಮಾಡ್ತಕ್ಕಂಥವ್ರ ವಿರುದ್ಧ ಹೋರಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಸುಮಾರು ಒಂದು 40ರಿಂದ 50 ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀನಿ ಬೇರೆ ಬೇರೆ ಶಾಲೆ ಮತ್ತು ಕಾಲೇಜುಗಳಲ್ಲಿ. ಎರಡು ಹೆಡ್ ಮತ್ತು ಟೇಲ್ ತರ ಜೊತೆಗೆ ಇರ್ತಕ್ಕಂಥ ಯಾವಪ್ಪ ಅಂದ್ರೆ ಒಂದು ನಂಬಿಕೆ, ಇನ್ನೊಂದು ಮೂಢನಂಬಿಕೆ. ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅದನ್ನ ಕೋಟಿ ವಜ್ರ ಇದೆ ಇಲ್ಲ ದೇವ್ರ ಬಗ್ಗೆ ಎಲ್ಲರಿಗೂ ಭಯ ಆಯ್ತಾ? ಇಲ್ಲಲ್ಲ ದೇವ್ರ. ಓಕೆ ಮಕ್ಕಳೇ, ಚಪ್ಪಾಳೆ ಬರಲಿಲ್ಲ. ಕೂಡ ಮಿಕ್ಸ್ ಮಾಡ್ತೀನಿ. ಸರ್ ಅದಕ್ಕೆ ಸೊ ನೀವು ಚಪ್ಪಾಳೆ ತಟ್ಟಬೇಕು. ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಹಾಲು ಹೋಗುತ್ತೆ, ಹಾಲು ಹೋಗ್ತಿಲ್ಲ. ಓಕೆ, ನೋಡ್ತಾ ಇದ್ದೀರಾ ಮಕ್ಕಳೇ? ಹಾಲು ಉಗ್ತಾ ಇದೆನಾ? ನೋಡ್ರಿ, ಕಾಣಿಸುತ್ತೆ ಎಲ್ಲರಿಗೂ? ಹತ್ರ ಬಂತು ನೋಡಿ, ಹಾಲು ಉಕ್ಕೋದನ್ನ ಹತ್ರ ಬಂದ್ಬಿಡುತ್ತೆ. ಕಾಣಿಸುತ್ತೆ ಎಲ್ಲರಿಗೂ? ಓಕೆ, ಹಾಗಾದ್ರೆ ಇಲ್ಲಿ ಶಾಖ ಇಲ್ಲ, ಬೆಂಕಿ ಇಲ್ಲ, ಏನು. ಇದು ಅಂತಿಂತ ನೀರಲ್ಲ, ಬಹಳ ದಿವ್ಯ ಶಕ್ತಿಯಾದಂಥ ನೀರು. ಇದನ್ನ ತಗೊಂಡ್ರಿ ಹಟ್ ಸ್ವಾಹ, ಹಟ್ ಸ್ವಾಹ. ಓಂ ರಾಂ ಹ್ರೀಂ ಓಂ ಹಟ್ ಸ್ವಾಹ. ಓಕೆ, ನೀರು ಹಾಕಿದ ತಕ್ಷಣ ಬೆಂಕಿ ಬಂದ್ಬಿಡ್ತಲ್ಲೋ ಜಯಪ್ಪ ಅಂತೇಳಿ ನಂಬಿಡ್ತಾರೆ. ಎದುರು ಬೇಡಮ್ಮ, ರೊಕ್ಕ ಬಂದ್ಬಿಡ್ತಾವ. ಓಕೆ, ಏನ್ ಬಂದಿದೆ ಇಲ್ಲಿ? ರೊಕ್ಕ ಬಂತು. ಓಕೆ, ಹಾಗಾದ್ರೆ ಏನು ನೋಡೋಣ. ಓಕೆ, ಬೇಷ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಕ್ಕೆ ಚಕ ಚಕ ಕ್ಲೀನಾಗಿ ಬೇಡ್ಕೊಂಡು ಎತ್ಬೇಕು. ನೀನು ಸರಿಯಾಗಿ ಬರಲಿಲ್ಲ ಅಂದರೆ ನಿನ್ನ ಭಕ್ತಿ ದೇವ್ರಿಗೆ ಮುಟ್ಟಿಲ್ಲ ಅಂತ ಅರ್ಥ, ಇನ್ನ ಆಗಲ್ಲ ಅಂತ ಅರ್ಥ. ಹಾಂ, ಎತ್ತು ಇನ್ನು ಸ್ವಲ್ಪ ಪುಟ್ಟು ಬೇಸ್ ಪುಟ್ಟು ಅಮ್ಮ ಬೇಡ್ಕೊಂಡು ಆ ಕಡೆ ತಿರುಗಿ. ಓಕೆ, ಜೋರ ಚಪ್ಪಾಳೆ ಬರಲಿ ಅವಳಿಗೆ. ಸೊ ನೋಡಿ, ಹಾಗಾದರೆ ಈಗ ಇವಳು ಚೆಂಬು ಸಮೇತ ಚಾಕು ಸಮೇತ ಮೇಲೆ ಬಂತು. ಹಾಗಾದ್ರೆ ಇವಳು ಹಾಕೊಂಡಿರ್ತಾಗ ಏನು ಆಗ್ಬೇಕಂತ ಅನ್ಕೊಂಡಿ ಅಮ್ಮ? ನೀನು ಭವಿಷ್ಯ ಹೇಳಿದ್ನಲ್ಲ, ಕೆಲವೊಂದು ಯಾವುದೋ ಒಂದು ಜಾಗದಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ತೆಂಗಿನಕಾಯಿ ನೋಡ್ರಪ್ಪ ಕೈ ಗೊತ್ತಾಗ ಗೊತ್ತಾಗ ಗೊತ್ತಾಗಲ್ಲ.